ಹಲೋ ನಮಸ್ಕಾರ ಎಲ್ಲರಿಗೂ ಸಹ ಸ್ವಾಗತ ಸುಸ್ವಾಗತ. ನನಗೆ ಕ್ಯಾಮ್ರಾ ವಿಡಿಯೋ ಮಾಡೋಣ ಅಂತಿದ್ದೆ, ಬಟ್ ಹೋದ ಕ್ಯಾಮ್ರಾ ವಿಡಿಯೋ ಯಾರು ಕೂಡ ಅಷ್ಟೊಂದು ವ್ಯೂ ಅನ್ನೋಕೆ ಬಂದಿರಲಿಲ್ಲ. ಹಂಗಾಗಿ ಈಗ ಮಾಮೂಲಿ ವಿಡಿಯೋನೇ ಮಾಡ್ತಾ ಇದ್ದೀನಿ. ನನಗೆ ಇವತ್ತಿನ ಅಪ್ಡೇಟ್ಗಳೇನು, ಅಷ್ಟಕ್ಕೂ ಈ ವಾರದ ಅಪ್ಡೇಟ್ಗಳೇನು, ಏನೇನು ನಡೀತಾ ಇದೆ ಯಾವ ಇಂಡಸ್ಟ್ರಿಯಲ್ಲಿ ಅಂತ ತಿಳ್ಕೊಬೇಕು ಅಂತಂದ್ರೆ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೋಡಿದವರು ಆದ್ರೆ ಒಂದು ಲೈಕನ್ನು ಕೊಟ್ಟು, ನಿಮಗೆ ಇಷ್ಟ ಆದರೆ ವಿಡಿಯೋ ಒಂದು ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಅನ್ನ ಮಾಡ್ಬಿಡಿ. ನಾವು ಜಾಸ್ತಿ ಟೈಮ್ ಅನ್ನ ವೇಸ್ಟ್ ಅನ್ನ ಮಾಡ್ದಲೆ ಡೈರೆಕ್ಟ್ ಆಗಿ ಯಾವ ಇಂಡಸ್ಟ್ರಿಲಿ ಯಾವ ತರ ಕಥೆಗಳು ನಡೀತಾ ಇದಾವೆ ಅಂತ ನೋಡ್ಕೊಂಡ್ ಬರೋಣ. ಮೊದಲಿಗೆ ಬರೋದಾದ್ರೆ ನಮ್ಮ ಕನ್ನಡದ ಟಾಕ್ಸಿಕ್ ಅಂತ ಹೇಳ್ತೀನಿ. ನನಗೆ ಇವರು ರಿಲೀಸ್ ಆಗೋವರೆಗೂ ಅವ್ರದೇ ಗುಂಗಲ್ಲಿ ಇರ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಹಂಗಾಗಿ ಡೈಲಿ ಒಂದೊಂದು ಅಪ್ಡೇಟ್ ಗಳನ್ನ ಕೊಡ್ತಾನೆ ಇರ್ತಾರೆ. ಯಾಕಂತಂದ್ರೆ ಇದೇ ಗುಂಗಲ್ಲಿ ಇರ್ಬಿಡ್ಲಿ ಜನ ಅಂತ. ಅಂದಂಗೆ ಮೊನ್ನೆ ನೋಡಿದ್ರೆ ಡಾಲ್ಬಿ ಆ ರೀತಿಯಲ್ಲಿ ಸೌಂಡ್ ಕೇಳುತ್ತೆ ಅಂದ್ರು. ಮತ್ತೊಂದು ಕ್ಯಾರೆಕ್ಟರ್ ಅನ್ನು ಕೂಡ ಇಂಟ್ರೊಡ್ಯೂಸ್ ಅನ್ನ ಮಾಡಿದ್ರು, ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನೋಡಿ. ಅಂದಂಗೆ ಈ ಒಂದು ಸಾಂಗ್ ಫಸ್ಟ್ ಸಿಂಗಲ್ ಕೂಡ ಮಾರ್ಚ್ 2ಕ್ಕೆ ಬರುತ್ತೆ ಅಂತ ಕೂಡ ಅನೌನ್ಸ್ ಅನ್ನ ಮಾಡಿದ್ದಾರೆ. ನಾನು ಕೂಡ ವೇಟ್ ಅನ್ನ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ರಾಕಿಂಗ್ ಸ್ಟಾರ್ ಅವರು ತುಂಬಾನೇ ಬೋಲ್ಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅದಲ್ಲದೆ ಅಕ್ಷಯ್ ಓಬೆರಾಯ್ ಅವರು ಟೋನಿ ಆಗಿ, ಮತ್ತೆ ಬಾಲಾಜಿ ಮನೋಹರ್ ಅವರು ಬೀರನ ಪಾತ್ರದಲ್ಲಿ ನಿರ್ವಹಿಸ್ತಾ ಇದ್ದಾರೆ, ಅಂದ್ರೆ ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ನಾನು ಕೂಡ ತುಂಬಾನೇ ವೆಯ್ಟ್ ಅನ್ನ ಮಾಡ್ತಾ ಇದ್ದೀನಿ. ಅದಲ್ಲದೆ ಮಾರ್ಚ್ 8 ಅಂದ್ರೆ ಇದೇ ಮಾರ್ಚ್ 8ಕ್ಕೆ ಬೆಂಗಳೂರಿನಲ್ಲಿ ಒಂದು ಪ್ರೆಸ್ ಮೀಟ್ ಇದ್ದು, ಅದರಲ್ಲಿ ಟ್ರೈಲರ್ ಅನ್ನ ಲಾಂಚ್ ಅನ್ನ ಮಾಡೋದಾಗಿ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಫಸ್ಟ್ ಸಾಂಗ್ ಕೂಡ ಅಪ್ಡೇಟ್ ಆದ್ರೆ ಇದು ಟ್ರೆಂಡಿಂಗ್ ಹೋಗಿ ನಿಂತ್ಕೊಳ್ಳುತ್ತೆ, ಟ್ರೈಲರ್ ಕೂಡ. ಇನ್ನು ನೆಕ್ಸ್ಟ್ ಬರೋದಾದ್ರೆ ಇವ್ರು ಮಾಡ್ತಾ ಇರುವಂತ ಒಂದು ಕೆಲಸ ನನಗೆ ತುಂಬಾನೇ ಇಷ್ಟ ಆಯ್ತು. ಅದೇನು ಅಂತ ನಿಮ್ಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ ಬಿಡಿ. ಅದಾದ್ಮೇಲೆ ಬಾಲಿವುಡ್ ಗೆ ಹೋಗ್ಬಿಡೋಣ. ಇವತ್ತು ಅಂದ್ರೆ ನಿನ್ನೆ ಒಂದು ಮೂವಿ ರಿಲೀಸ್ ಆಗಿದೆ, ಅದೇ ದ ಕೇರಳ ಸ್ಟೋರಿ 2. ಅಂದ್ರೆ ಮೊದಲನೇ ದಿವಸ ಸ್ವಲ್ಪ ಕಮ್ಮಿನೇ ಓಪನಿಂಗ್ ಅನ್ನ ಪಡ್ಕೊಂಡಿದೆ, ಬಟ್ ಸ್ಟೋರಿ ತುಂಬಾನೇ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಬಟ್ ಇನ್ನು ಕೂಡ ಮೂವಿನ ನೋಡಿಲ್ಲ. ಮೂವಿ ನೋಡಿದ್ರೆ ಖಂಡಿತವಾಗ್ಲೂ ರಿವ್ಯೂ ಅನ್ನ ಹಾಕ್ತೀನಿ. ಅದಲ್ಲದೆ ಫಸ್ಟ್ ಲುಕ್ ಕೂಡ ರಿವೀಲ್ ಆಗಿದೆ, ಅದು ವಿವೇಕ್ ಓಬೆರಾಯ್ ಅವ್ರದ್ದು, ಸ್ಪಿರಿಟ್ ಅಲ್ಲಿ ಪ್ರಭಾಸ್ ಅವ್ರದ್ದು. ನಂಗೆ ಅದು ಸಂದೀಪ್ ರೆಡ್ಡಿ ವಾಂಗ ಅವರು ಡೈರೆಕ್ಷನ್ ಅನ್ನ ಮಾಡ್ತಾ ಇದ್ದು, ಮುಂದಿನ ವರ್ಷ ಮಾರ್ಚ್ 5ಕ್ಕೆ ರಿಲೀಸ್ ಆಗ್ತಾ ಇದೆ. ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ಪೋಸ್ಟರ್ ತುಂಬಾನೇ ಎಕ್ಸೈಟಿಂಗ್ ಆಗಿ ಇದೆ, ನೋಡೋಣ ಹೆಂಗೆ ಮೂಡಿ ಬರುತ್ತೆ ಮೂವಿ ಅಂತ. ಅಂದಂಗೆ ನೆಕ್ಸ್ಟ್ ಬರೋದಾದ್ರೆ ರಶ್ಮಿಕಾ ಮತ್ತೆ ವಿಜಯ್ ದೇವರಕೊಂಡ ಮೊನ್ನೆ ತಾನೇ ಮದುವೆ ಆಗಿದ್ದಾರೆ. ಅಂದಂಗೆ ಅವರಿಗೆ ಒಂದು ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ, ಅದು ರಾಣಾ ಬಲಿ ಚಿತ್ರದಿಂದ ಒಂದು ಸಾಂಗ್ ಅನ್ನ ರಿಲೀಸ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಲ್ಲದೆ 2 ಪೋಸ್ಟರ್ ಗಳನ್ನ ಬಿಟ್ಟಿದ್ದಾರೆ. ಅದು ಯಾಕೋ ನನಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಆ ಪೋಸ್ಟರ್ಗಳು. ಯಾಕೋ ಒಂದ್ ರೀತಿ ಬೇರೆ ತರನೇ ಕಾಣಿಸ್ತಾ ಇತ್ತು. ಇರ್ಲಿ ನೋಡೋಣ, ಅಕಸ್ಮಾತ್ ಮೂವಿ ಏನಾದ್ರು ತುಂಬಾನೇ ಚೆನ್ನಾಗಿ ಇರ್ಬೋದು ಅಂತ ನೋಡ್ತೀನಿ, ವೇಟ್ ಅನ್ನ ಮಾಡ್ತೀನಿ. ಅಂದಂಗೆ ಆ ಮೂವಿ ಸೆಪ್ಟೆಂಬರ್ 11ಕ್ಕೆ ರಿಲೀಸ್ ಆಗ್ತಾ ಇದೆ. ಅಂದಂಗೆ ನಾನೇನು ಆ ಮೂವಿಗೆ ವೇಟ್ ಅನ್ನ ಮಾಡ್ತಾ ಇಲ್ಲ, ಇಸ್ ನೋ ಪ್ರಾಬ್ಲಮ್, ಬರ್ಲಿ ನೋಡೋಣ. ಅಂದಂಗೆ ನಿನ್ನೆ ಹಯಗ್ರೀವ ಮತ್ತು ನಮ್ಮ ಕನ್ನಡದ ಸೂಪರ್ ಹಿಟ್ ಇನ್ನೊಂದು ಮೂವಿ ಆದಂತ ದ ರೈಸ್ ಆಫ್ ಅಶೋಕ ಮೂವಿ ರಿಲೀಸ್ ಆಗಿದಾವೆ. ಆ 3 ಮೂವಿಯ ರಿವ್ಯೂ ಅನ್ನ ನಾನು ಹಾಕಿದ್ದೀನಿ. ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಅನ್ನ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಅನ್ನ ಮಾಡ್ಕೊಂತೀನಿ. ಇನ್ನು ನೆಕ್ಸ್ಟ್ ಬರೋದಾದ್ರೆ ತಮಿಳಿನಲ್ಲಿ ಒಂದು ಗಾಸಿಪ್ ಶುರುವಾಗಿದೆ. ಅದೇನಪ್ಪಾ ಅಂತ ಅಂದ್ರೆ ಸಂಗೀತ ಅವರು ಅಂದ್ರೆ ದಳಪತಿ ವಿಜಯ್ ಅವರ ವೈಫ್ ಇರುವಂತವ್ರು, ಅವರ ದಳಪತಿ ವಿಜಯ್ ಅವರಿಗೆ ಒಂದು ಡಿವೋರ್ಸ್ ಅನ್ನ ಕೊಟ್ಟಿದ್ದಾರೆ, ಅಂದ್ರೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅಷ್ಟಕ್ಕೂ ಏನಾಯ್ತು ಅಂತ ನಾನು ನೆಕ್ಸ್ಟ್ ವಿಡಿಯೋ ನಂಗೆ ಅದಕ್ಕೆ ಆದಂತ ಒಂದು ಸಪರೇಟ್ ವಿಡಿಯೋನ ಮಾಡ್ತೀನಿ. ಅದು ಕೂಡ ನಾಳೆ ಬೆಳಗ್ಗೆ ತಪ್ಪಿದ್ರೆ ಅಷ್ಟರೊಳಗೆ ಅಪ್ಡೇಟ್ ಆಗ್ಬೋದು, ನೋಡೋಣ. ಎನಿವೆ ಇಂಥದ್ದೇ ಒಂದು ಅಪ್ಡೇಟ್ ಅನ್ನ ತಗೊಂಡು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನೀವು ಇದೇ ರೀತಿ ನೋಡ್ತಾ ಇರಿ ನಮ್ಮ ಚಾನಲ್ ಅನ್ನ, ಯಾರು ಕೂಡ ಮಿಸ್ ಅನ್ನ ಮಾಡ್ಕೊಳಕ್ ಹೋಗ್ಬಿಡಿ. ಎನಿವೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ.